ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ನ 4th ಸೆಮಿಸ್ಟರ್ ಹಾವೇರಿ ಯೂನಿವರ್ಸಿಟಿಯಲ್ಲಿ ಬರುವಂತಹ ಕನ್ನಡ ವಿಷಯದ 8ನೇ ಅಧ್ಯಾಯ ಸಲಾಂ. ಇದಕ್ಕೆ ಸಂಬಂಧಪಟ್ಟಂತೆ 2 ಅಂಕ, 5 ಅಂಕ, 10 ಅಂಕದ ಪ್ರಶ್ನೋತ್ತರಗಳನ್ನ ಕುರಿತು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ 2 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. ಸುಧಾಮೂರ್ತಿ ಅವರ ಜನ್ಮಸ್ಥಳ ಹಾಗೂ ಪೋಷಕರ ವಿವರವನ್ನ ತಿಳಿಸಿ. ಇವರು 1950 ಆಗಸ್ಟ್ 19ರಂದು ಧಾರವಾಡ ಜಿಲ್ಲೆಯ ಶಿಗ್ಗಾಂವಿನ ಕುಲಕರ್ಣಿ ಮನೆತನದಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಕುಲಕರ್ಣಿ, ತಾಯಿ ವಿಮಲಾ ಕುಲಕರ್ಣಿ. 2ನೇ ಪ್ರಶ್ನೆ, ಸುಧಾಮೂರ್ತಿ ಅವರ ಶೈಕ್ಷಣಿಕ ಸಾಧನೆಯನ್ನ ವಿವರಿಸಿರಿ. ಇವರು ಹುಬ್ಬಳ್ಳಿಯ BUB ಕಾಲೇಜಿನಿಂದ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದಾರೆ. ಮೊದಲ ಮಹಿಳಾ ಇಂಜಿನಿಯರ್ ಎಂಬ ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿದ್ದಾರೆ. ನಂತರ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ IISc ಸಂಸ್ಥೆಯಲ್ಲಿ MSc ಯನ್ನು ಪೂರ್ಣಗೊಳಿಸಿದ್ದಾರೆ. ಇವರ ವೃತ್ತಿ ಜೀವನದ ಆರಂಭದಲ್ಲಿ ಇವರು ಗಳಿಸಿದ ಹೆಗ್ಗಳಿಕೆ ಮತ್ತು ಕಾರ್ಯನಿರ್ವಹಿಸಿದ ಸ್ಥಳಗಳು ಯಾವುವು? ಇವರು ಟೆಲ್ಕೋದ ಪುಣೆ, ಮುಂಬೈ ಮತ್ತು ಜಮ್ಶೇಡ್ಪುರ ಶಾಖೆಗಳಲ್ಲಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಟೆಲ್ಕೋದ ಪ್ರಥಮ ಮಹಿಳಾ ಇಂಜಿನಿಯರ್ ಎಂಬ ಹೆಗ್ಗಳಿಕೆಯಲ್ಲಿ ಪಾತ್ರರಾಗಿದ್ದಾರೆ. ಸುಧಾಮೂರ್ತಿ ಅವರ ವೈವಾಹಿಕ ಜೀವನದ ವಿವರವನ್ನು ತಿಳಿಸಿ. ಇವರು 10 ಫೆಬ್ರವರಿ 1978ರಂದು ಇನ್ಫೋಸಿಸ್ ಸಂಸ್ಥೆ ಸಂಸ್ಥಾಪಕರಾದ NR ನಾರಾಯಣ ಮೂರ್ತಿ ಅವರನ್ನು ವಿವಾಹರಾದರು. ಇವರಿಗೆ ಅಕ್ಷತಾ ಮತ್ತು ರೋಹನ್ ಎಂಬ 2 ಮಕ್ಕಳಿದ್ದಾರೆ. ಸುಧಾಮೂರ್ತಿ ಅವರ ಸಾಹಿತ್ಯ ರಚನೆಯ ಹವ್ಯಾಸಕ್ಕೆ ತಾಯಿ ಹೇಗೆ ಬುನಾದಿ ಹಾಕಿದರು? ಇವರು ಚಿಕ್ಕವರಿದ್ದಾಗ ಪ್ರವಾಸ, ಮದುವೆ, ಜಾತ್ರೆಗಳಿಗೆ ಹೋಗಿ ಬಂದ ಮೇಲೆ ಅಲ್ಲಿನ ಅನುಭವಗಳನ್ನ ದಿನಚರಿಯಲ್ಲಿ ಬರೆದಿಡಬೇಕು ಎಂದು ತಾಯಿ ಹೇಳಿಕೊಟ್ಟರು. ಈ ಹವ್ಯಾಸವೇ ಮುಂದೆವೇ ಸಾಹಿತ್ಯ ರಚನೆಗೆ ನಾಂದಿ ಆಯಿತು. ಸುಧಾಮೂರ್ತಿ ಅವರ ಮೊದಲ ಕೃತಿ ಯಾವುದು ಮತ್ತು ಅದು ಹೇಗೆ ಪ್ರಕಟಗೊಂಡಿತ್ತು? 1974ರ ಅಮೆರಿಕದ ಪ್ರವಾಸದ ಅನುಭವಗಳನ್ನು ಆಧರಿಸಿದ ಅಟ್ಲಾಂಟಿಕದಾಚೆಗೆ ಇವರ ಮೊದಲ ಪ್ರವಾಸ ಕಥನ. ಇದು ಕರ್ನಾಟಕದ ಪ್ರಸಿದ್ಧ ಮನೋಹರ ಗ್ರಂಥ ಮಾಲಿಕೆ ಪ್ರಕಟಗೊಂಡ ಅಪಾರ ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿತು. ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಸುಧಾಮೂರ್ತಿಯವರ ಕವಿ ಪರಿಚಯವನ್ನು ನಾವು ನೋಡೋಣ. ಮೊದಲಿಗೆ ಜನನ ಮತ್ತು ಪೋಷಕರು. ಸುಧಾಮೂರ್ತಿಯವರು 1950 ಆಗಸ್ಟ್ 19ರಂದು ಧಾರವಾಡ ಜಿಲ್ಲೆ ಶಿಗ್ಗಾಂವ್ ಗ್ರಾಮದ ಕುಲಕರ್ಣಿ ಮನೆತನದಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಕುಲಕರ್ಣಿ ಮತ್ತು ತಾಯಿ ವಿಮಲಾ ಕುಲಕರ್ಣಿ. ಪ್ರಾಥಮಿಕ ಶಿಕ್ಷಣವನ್ನ ಶಿಗ್ಗಾಂವ್ನಲ್ಲಿ 1966ರಲ್ಲಿ ಹುಬ್ಬಳ್ಳಿಯ ನವ ಎಜುಕೇಶನ್ ಸೊಸೈಟಿ ಪ್ರೌಢಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದರು. 1972ರಲ್ಲಿ ಹುಬ್ಬಳ್ಳಿಯ BUB ಕಾಲೇಜಿನ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಮೊದಲ ಮಹಿಳಾ ಇಂಜಿನಿಯರ್ ಎಂಬ ಹೆಗ್ಗಳಿಕೆ ಗಳಿಸಿದರು. ನಂತರ 1974ರಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ IISc MSc ಪದವಿಯನ್ನು ಪೂರ್ಣಗೊಳಿಸಿದರು. ಇವರು ಟೆಲ್ಕೋದ ಪುಣೆ, ಮುಂಬೈ ಹಾಗೂ ಜಮ್ಶೇಡ್ಪುರದ ಶಾಖೆಯಲ್ಲಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಟೆಲ್ಕೋದ ಪ್ರಥಮ ಮಹಿಳಾ ಇಂಜಿನಿಯರ್ ಎನಿಸಿಕೊಂಡಿದ್ದಾರೆ. ನಂತರ ಪುಣೆಯ ವಾಲ್ಚಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಲ್ಲಿ ಕೆಲಸ ಮಾಡಿದ್ದಾರೆ. ಇವರ ವೈವಾಹಿಕ ಜೀವನದ 10 ಫೆಬ್ರವರಿ 1978ರಲ್ಲಿ ಇವರು ನಾರಾಯಣ ಮೂರ್ತಿ ಅವರನ್ನ ಮದುವೆಯಾದರು. ಇವರಿಗೆ ಅಕ್ಷತಾ, ರೋಹನ್ ಎಂಬ 2 ಮಕ್ಕಳಿದ್ದಾರೆ. ಇವರ ತಾಯಿ ವಿಮಲಾ ಕುಲಕರ್ಣಿ ಅವರು ಸುಧಾಮೂರ್ತಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಪ್ರವಾಸ, ಮದುವೆ, ಜಾತ್ರೆ ಮುಂತಾದ ಕಡೆ ಹೋದಾಗ ಸಿಗುವ ಅನುಭವಗಳನ್ನು ದಿನಚರಿಯಲ್ಲಿ ಬರೆಯಲು ಪ್ರೇರೇಪಿಸುತ್ತಿದ್ದರು. ಈ ಹವ್ಯಾಸವೇ ಮುಂದೆ ಸಾಹಿತ್ಯ ರಚನೆಗೆ ನಾಂದಿ ಆಯಿತು. 1974ರಲ್ಲಿ ಅಮೆರಿಕ ಪ್ರವಾಸ ಕೈಗೊಂಡು ಅಲ್ಲಿನ ಅನುಭವಗಳನ್ನು ಕುರಿತು ಅಟ್ಲಾಂಟಿಕದಾಚೆಗೆ ಎಂಬ ಪ್ರವಾಸ ಕಥನವನ್ನು ಬರೆದರು. ಇದು ಮನೋಹರ ಗ್ರಂಥಮಾಲೆಯ ಮೂಲಕ ಪ್ರಕಟಗೊಂಡು ಮೊದಲ ಪ್ರಯತ್ನದಲ್ಲಿ ಅಪಾರ ಜನಪ್ರಿಯತೆಯನ್ನು ಪಡೆದುಕೊಂಡಿತು. ಇನ್ನು 10 ಅಂಕಕ್ಕೆ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗೆ ನೀವು ಬರೀಬೇಕಾದಂತಹ ಕೀ ಉತ್ತರಗಳೆಂದ್ರೆ, ಮೊದಲನೇ ಪಾಯಿಂಟ್, ಶೇಖ್ ಮೊಹಮ್ಮದ್ ಲೇಖನಿ ಸಾಮಗ್ರಿಗಳ ಸಣ್ಣ ವ್ಯಾಪಾರಿಯಾಗಿದ್ದು ಜಯನಗರದ 9ನೇ ಬ್ಲಾಕ್ ನಲ್ಲಿ ಅವರ ಅಂಗಡಿ ಇತ್ತು. ಲೇಖಕಿ ವಿದ್ಯಾರ್ಥಿ ಸಹಾಯ ಯೋಜನೆ ಅಡಿಯಲ್ಲಿ ಶಾಲೆಗೆ ಬೇಕಾಗುವ ನೋಟ್ ಪುಸ್ತಕಗಳನ್ನ ಶೇಖ್ ಮೊಹಮ್ಮದ್ ಅವರ ಸಣ್ಣ ಅಂಗಡಿಯಿಂದಲೇ ಕೊಳ್ಳುತ್ತಿದ್ದರು. ದೂರದ ಉತ್ತರ ಹಳ್ಳಿಯಲ್ಲಿ ವಾಸವಿದ್ದ ಅವರು ಬರೀ ವ್ಯಾಪಾರಿಯಾಗಿರೋದಷ್ಟೇ ಅಲ್ಲದೆ ಕನ್ನಡ ಪ್ರಿಯರು ಆಗಿದ್ದರು. ಬಿಡುವಿನ ವೇಳೆಯಲ್ಲಿ ಲೇಖಕಿಯಿಂದ ಪುಸ್ತಕಗಳನ್ನು ಎರವಲು ಪಡೆದು ಓದುತ್ತಿದ್ದರು. ಅವರು ಎಂದಿಗೂ ತಮ್ಮ ವೈಯಕ್ತಿಕ ವಿಚಾರಗಳನ್ನ ಲೇಖಕಿಯ ಜೊತೆ ಮಾತನಾಡುತ್ತಿರಲಿಲ್ಲ. ನೋಟ್ಬುಕ್ ಕೊಟ್ಟ ನಂತರ ಹಣದ ಚೆಕ್ ಪಡೆಯಲು ಮಾತ್ರ ಬರುತ್ತಿದ್ದರು. ಒಂದು ಬಾರಿ ಆಯುಧ ಪೂಜೆಯ ದಿನ ಆಫೀಸಿಗೆ ಬಂದಿದ್ದ ಅವರಿಗೆ ಪ್ರಸಾದ ನೀಡಿದಾಗ ಸ್ವೀಟ್ ಮಾತ್ರ ಮಕ್ಕಳು ತಿನ್ನುತ್ತಾರೆ, ಮನೆಗೆ ಒಯ್ಯುತ್ತೇನೆ ಎಂದರು. ಶೇಖ್ ಮೊಹಮ್ಮದ್ ಅವರದ್ದು ಸಣ್ಣ ಕುಟುಂಬ. ಅವರಿಗೆ ಒಬ್ಬಳೇ ಮಗಳು, ಜೊತೆಗೆ ಅವರ ವಿಧವೆ ಅಕ್ಕ ಜುಬೇದಾ ಬೇಗಂ ಹಾಗೂ ಆಕೆ ಮಗಳು ಇವರೊಂದಿಗೆ ಇರುತ್ತಿದ್ದರು. ಇವರ ಹೆಂಡತಿ ಮತ್ತು ಅಕ್ಕ ಒಟ್ಟಿಗೆ ಸೇರಿ ಹೊಲಿಗೆ ಕೆಲಸ ಮಾಡುತ್ತಿದ್ದರು. ಅವರಿಗೆ ಬಾಡಿಗೆ ಮನೆ ಮತ್ತು ಬಾಡಿಗೆ ಅಂಗಡಿ ಬಿಟ್ಟರೆ ಯಾವುದೇ ಬೇರೆ ಆಸ್ತಿ ಇರಲಿಲ್ಲ. ಅಲ್ಲಾನ ದಯೆಯಿಂದ ತಮ್ಮ ಕುಟುಂಬ ನೆಮ್ಮದಿಯಾಗಿದೆ, ಆದರೆ ದುಡಿದು ತಿನ್ನುವವನಿಗೆ ಭಯವಿಲ್ಲವಷ್ಟೇ ಮೇಡಮ್ ಎಂದು ಶೇಖ್ ಮೊಹಮ್ಮದ್ ಅವರು ನಸುನಗುತ್ತಾ ತಮ್ಮ ಸ್ವಾಭಿಮಾನದ ಬದುಕನ್ನು ವ್ಯಕ್ತಪಡಿಸುತ್ತಿದ್ದರು. ಶೇಖ್ ಮೊಹಮ್ಮದ್ ಅವರು ಬದುಕಿನ ತೃಪ್ತಿ ಮತ್ತು ನಗುಮುಖವನ್ನು ಕಂಡು ಲೇಖಕರಿಗೆ ತುಂಬಾ ಗೌರವವಿತ್ತು. ಎಂದೂ ಸಹ ಸಹಾಯ ಕೇಳದೆ ಶೇಖ್ ಒಂದು ದಿನ ಲೇಖಕಿಗೆ ಫೋನ್ ಮಾಡಿ, ಮೇಡಮ್ ನಿಮ್ಮನ್ನು ಬಂದು ನೋಡಬಹುದೇ ಎಂದು ವಿನಂತಿಸಿದರು.
ಲೇಖಕಿಯನ್ನು ಭೇಟಿಯಾದ ಶೇಖ್ ತಲೆ ತಗ್ಗಿಸಿ, ನನ್ನ ಪುಸ್ತಕಗಳ ಬಿಲ್ ಚೆಕ್ ನನಗೆ ನಾಳೆ ಕೊಡಲು ಸಾಧ್ಯವೇ ಎಂದು ಸಂಕೋಚದಿಂದ ಕೇಳಿದರು. ನಾಳೆ ಶನಿವಾರ ಆಫೀಸ್ಗೆ ರಜೆ ಇರುವುದರಿಂದ ಸೋಮವಾರ ಕೊಡುವುದಾಗಿ ಲೇಖಕಿ ಹೇಳಿದಾಗ ತಮಗೆ ನಾಳೆಯೇ ಹಣದ ತುರ್ತು ಅಗತ್ಯವಿದೆ ಎಂದರು. ಕಾರಣ ಕೇಳಿದಾಗ ತಮ್ಮ ಅಕ್ಕ ಜುಬೇದಾಗೆ ಕ್ಯಾನ್ಸರ್ ಆಗಿದ್ದು ನಾಡಿದ್ದು ನಡೆಯಲಿರುವ ಆಪರೇಷನ್ಗಾಗಿ ಹಣ ಹೊಂದಿಸಬೇಕಾಗಿದೆ ಎಂದು ಶೇಖ್ ತಿಳಿಸಿದರು. ದಿನವಿಡೀ ದುಡಿದು ತಿನ್ನುವ ಬಡ ಕುಟುಂಬದಲ್ಲಿ ಇಂತಹ ದೊಡ್ಡ ಕಾಯಿಲೆ ಬಂದರೆ ಮನೆ ಮಾರಿಯಾದರೂ ಸಾಲ ಆದರೂ ಮಾಡಿ ಜುಬೇದಾ ವಿಧವೆಯಾದರೂ ಕೂಡ ಲೇಖಕಿಯು ಅವರ ಮೇಲೆ ತೀವ್ರ ಅಯ್ಯೋ ಎನಿಸಿತು. ಶ್ರೀಮಂತವಾಗಿದ್ದರೂ ಹಣವನ್ನ ಮುಚ್ಚಿಟ್ಟು ಬೇರೆ ಬಡವರಂತೆ ನಟಿಸಿ ಸಹಾಯ ಕೇಳುವ ಈ ಸಮಾಜದಲ್ಲಿ ಶೇಖ್ ಅವರಂತಹ ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನ ಜನ ಅಪರೂಪದ ಎಂದು ಲೇಖಕಿಯರು ತಿಳಿಸುತ್ತಾರೆ. ಶ್ರೀಮಂತರು ತಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೇಳುವ ಈ ಜಗತ್ತಿನಲ್ಲಿ ಶೇಖ್ನಂತಹ ನಿರ್ಗತಿಕರಿಗೆ ಕೇಳದೆ ಸಹಾಯ ಮಾಡುವುದು ನಮ್ಮ ಇನ್ಫೋಸಿಸ್ ಪ್ರತಿಷ್ಠಾನದ ಮುಖ್ಯ ಗುರಿ ಎಂದು ಲೇಖಕಿ ಭಾವಿಸುತ್ತಾರೆ. ಆಪರೇಷನ್ಗೆ ಒಟ್ಟು 1 ಲಕ್ಷ ರೂಪಾಯಿ ಖರ್ಚಾಗಲಿದ್ದು ಹೆಂಡತಿ ಮತ್ತು ಅಕ್ಕನ ಚಿನ್ನವನ್ನ ಮಾರಿ ಈಗಾಗಲೇ 50,000 ರೂಪಾಯಿ ಹೊಂದಿಸಿರುವುದಾಗಿ ಶೇಖ್ ತಿಳಿಸುತ್ತಾರೆ. ಲೇಖಕಿ ರೋಗಿಯ ಹಿಸ್ಟರಿ ಹಾಗೂ ಡಾಕ್ಟರ್ ಸರ್ಟಿಫಿಕೇಟ್ ತಂದರೆ ಉಳಿದ 50,000 ರೂಪಾಯಿ ಹಣವನ್ನ ಪ್ರತಿಷ್ಠಾನದಿಂದ ನೀಡುವುದಾಗಿ ಭರವಸೆ ನೀಡುತ್ತಾರೆ. ಇದನ್ನು ಕೇಳಿ ಕಣ್ಣೀರು ಹಾಕಿದ ಶೇಖ್ ಲೇಖಕಿಯನ್ನು ದೇವರ ಸಮಾನ ಎಂದು ಕೊಂಡಾಡುತ್ತಾನೆ. ಆದರೆ ಲೇಖಕಿ ಇಂತಹ ಹೊಗಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಮರುದಿನ ಶೇಖ್ ತಂದ ಸರ್ಟಿಫಿಕೇಟ್ ಗಳನ್ನು ಪರಿಶೀಲಿಸಿ ಲೇಖಕಿ ಹಣವನ್ನು ನೀಡುತ್ತಾರೆ. ಆಪರೇಷನ್ ದಿನ ಶೇಖ್ ಫೋನ್ ಮಾಡಿ ಆಪರೇಷನ್ ಮುಗಿದಿದ್ದನ್ನು ತಿಳಿಸುತ್ತಾರೆ. 1 ತಿಂಗಳ ಕಾಲ ಕೆಲಸದ ಒತ್ತಡದಲ್ಲಿ ಲೇಖಕಿಗೆ ಈ ವಿಷಯ ಮರೆತಿರುತ್ತಾರೆ. ಆದರೆ 1 ತಿಂಗಳ ನಂತರ ಶೇಖ್ ಮತ್ತೆ ಫೋನ್ ಮಾಡಿ ನಾಳೆ ಭೇಟಿಯಾಗುವುದಾಗಿ ಹೇಳುತ್ತಾರೆ. ಮರುದಿನ ಶೇಖ್ ಆಫೀಸಿಗೆ ಬಂದಾಗ ಆತನ ಮುಖ ಬಾಡಿ ಹೋಗಿತ್ತು. ಆತನ ಜೊತೆಗೆ ಒಗೆದ ಕಾಟನ್ ಫ್ರಾಕ್ ಧರಿಸಿದ ಹೆದರಿಕೆಯಿಂದ ಕಣ್ಣು ಬಿಡುತ್ತಿದ್ದ 3 ವರ್ಷದ ಒಂದು ಸಣ್ಣ ಹುಡುಗಿ ಇದ್ದಳು. ಲೇಖಕಿ ಶೇಖ್ನನ್ನು ವಿಚಾರಿಸಿದಾಗ ಆಪರೇಷನ್ ಮಾಡಿದರೂ ಆತನ ಅಕ್ಕ ಜುಬೇದಾ ಬದುಕುಳಿಯದೆ ತೀರಿ ಹೋದಳು ಎಂಬ ಕಹಿ ಸುದ್ದಿಯನ್ನು ಆತ ತಿಳಿಸುತ್ತಾನೆ. ಜುಬೇದಾ ಸಾಯುವ ಮುನ್ನ ಲೇಖಕಿಗೆ ಸಲಾಂ ಎಂದು ಹೇಳಲು ತಿಳಿಸಿದ್ದಳು ಮತ್ತು ಆಕೆಯ ಪುಟ್ಟ ಮಗಳು ತಬ್ಸುಮ್ಮ ಲೇಖಕಿಗೆ ಕಣ್ಣೀರು ಹಾಕುತ್ತಾ ಸಲಾಂ ಮಾಡುತ್ತಾಳೆ. ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡ ಅನಾಥಳಾದ ತಬ್ಸುಮನನ್ನು ನೋಡಿ ಲೇಖಕಿಗೆ ತೀವ್ರ ಕನಿಕರ ಉಂಟಾಗುತ್ತದೆ ಮತ್ತು ತಾಯಿಯ ಸ್ಥಾನವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅವರು ಭಾವಿಸುತ್ತಾರೆ. ಶೇಖ್ ತನ್ನ ಜೇಬಿನಿಂದ ಒಂದು ಕವರ್ ತೆಗೆದು ಲೇಖಕಿಗೆ ನೀಡುತ್ತಾನೆ. ಅದರಲ್ಲಿ 3,000 ರೂಪಾಯಿಗಳು ಇರುತ್ತವೆ. ಆಪರೇಷನ್ಗೆ ಒಟ್ಟು ಕೊಟ್ಟ 50,000ಗಳಲ್ಲಿ ಕೇವಲ 47,000 ರೂಪಾಯಿ ಮಾತ್ರ ಖರ್ಚಾಗಿದ್ದು ಅಕ್ಕ ತೀರಿ ಹೋದ ಕಾರಣಕ್ಕೆ ಉಳಿದ 3,000 ರೂಪಾಯಿಗಳನ್ನು ಆತ ಪ್ರಾಮಾಣಿಕವಾಗಿ ಮರಳಿ ನೀಡುತ್ತಾನೆ. ಲೇಖಕಿಗೆ ಇದನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಶೇಖ್ ತನಗೆ ಇನ್ನೂ 10,000 ಖರ್ಚಾಯಿತು ಎಂದು ಸುಳ್ಳು ಹೇಳಿದ್ದರು ಲೇಖಕಿ ಕೊಡುತ್ತಿದ್ದರು. ಆದರೆ ಆತ ಕಡುಬಡತನದಲ್ಲೂ ಹಾಗೆ ಮಾಡದೆ ಪ್ರಾಮಾಣಿಕತೆ ಮೆರೆದಿದ್ದನ್ನು ನೋಡಿ ಲೇಖಕರ ಮಾತು ಬರದಂತಾಯಿತು. ತನಗೆ ಈಗ 2 ಹೆಣ್ಣು ಮಕ್ಕಳನ್ನು ಅಂದರೆ ಸ್ವಂತ ಮಗಳು ಮತ್ತು ಅಕ್ಕನ ಮಗಳು ಸಾಕುವ ದೊಡ್ಡ ಜವಾಬ್ದಾರಿ ಇದ್ದಾಗಲೂ ಕೂಡ ಶೇಖ್ ಇತರರ ಹಣಕ್ಕೆ ಆಸೆ ಪಡದೆ ಧರ್ಮದ ಹಾದಿಯಲ್ಲಿ ನಡೆದಿದ್ದು ಲೇಖಕಿಯ ಮನಸ್ಸನ್ನು ಗೆಲ್ಲುತ್ತದೆ. ಪ್ರಾಮಾಣಿಕತೆ ಮತ್ತು ನಿಷ್ಠೆ ಎನ್ನುವುದು ಬಡತನ ಅಥವಾ ಸಿರಿತನದಿಂದ ಬರುವುದಿಲ್ಲ, ಬದಲಿಗೆ ಅದು ವ್ಯಕ್ತಿ ಬೆಳೆದು ಬಂದ ವಾತಾವರಣದ ಮೇಲೆ ಆಧಾರಿತವಾಗುತ್ತದೆ ಎಂದು ಲೇಖಕಿ ಭಾವಿಸುತ್ತಾರೆ. ಬಡವರಲ್ಲಿ ನಿಷ್ಠೆ ಕಡಿಮೆ ಇರುತ್ತದೆ ಎಂಬುದು ಸಾಮಾನ್ಯರ ತಪ್ಪು ಕಲ್ಪನೆ. ಆದರೆ ಲೇಖಕಿಯ ಅನುಭವ ಪ್ರಕಾರ ಹೆಚ್ಚು ಹಣವಿದ್ದವರಲ್ಲಿ ದುರಾಸೆ ಹೆಚ್ಚಿರುತ್ತದೆ. ಕಡುಪಡತನದಲ್ಲೂ ಶೇಖ್ ಮೊಹಮ್ಮದ್ ಕೇವಲ ಒಬ್ಬ ವ್ಯಕ್ತಿಯಾಗಿ ಕಾಣದೆ ಅಪ್ಪಟ ಪ್ರಾಮಾಣಿಕತೆಯ ಜೀವಂತ ಸಾಕ್ಷಿಯಾಗಿ ಲೇಖಕನೇ ಎದುರು ಕಾಣುತ್ತಾನೆ. ಸೊ ಇದಿಷ್ಟು ನೀವು ಬರೀಬೇಕಾದಂತ ಪಾಯಿಂಟ್ಸ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ಸಿಗೋಣ. ಧನ್ಯವಾದಗಳು.